ಬೇಗ ಬೇಗ ಬರ್ಲಾರ್ದ ಅವಾಗಿಂದ. ಯಾರು ಇವನು? ಇವನೇ ಸುಂದ್ರ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮನೆಗೆ ಬಂದ್ಮೇಲೆ ನಿಮ್ಗೆ ಇದನ್ನ ಹೇಳ್ಬೇಕು ಅನ್ನಿಸ್ತಾ ಇದೆ. ನಾನಿವತ್ತು ನಿಮಗೆ ಒಂದು ಟ್ರಿಪ್ ತೋರಿಸೋದಕ್ಕಿಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸೋದಕ್ಕೆ ಹೊರಟಿದ್ದೀನಿ. 2 ದಿನ 6 ಜಾಗ, ಅನ್ನೋನ್ ಫ್ರೆಂಡ್ಸ್ ಆ್ಯಂಡ್ ಅನ್ಫರ್ಗಾಟಬಲ್ ಮೆಮೊರೀಸ್. ನಮ್ಮ ಜರ್ನಿಲಿ ನೀವು ಇರಿ. ಬನ್ನಿ ಮಲೆನಾಡನ್ನ ನೋಡ್ಕೊಂಬರೋಣ. ಹಲೋ ಗೈಸ್, ತಾಜಾ ಸಮಾಚಾರದ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಇನ್ನೊಂದು ಅಡ್ವೆಂಚರಸ್ ಟ್ರೆಕ್ಕಿಂಗ್ ಮಾಡೋದಕ್ಕೆ ಕೊಟ್ಟಿದ್ದೀವಿ ಆ್ಯಂಡ್ ನಮ್ಮ ಗ್ಯಾಂಗ್ ನೀವು ನೋಡ್ತಾ ಇರ್ಬೋದು. ಗೈಸ್ ಓಕೆ, ಲೆಟ್ಸ್ ಗೋ. ನಾಳೆ ಮಾರ್ನಿಂಗ್ ಇಂದ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಬಸ್ ಹತ್ತಿದ ತಕ್ಷಣನೇ ನಾವೆಲ್ಲ ಫುಲ್ ಜೋಶಲ್ಲಿ ಕುಣಿಯೋದಕ್ಕೆ ಶುರು ಮಾಡಿದ್ವಿ ಆ್ಯಂಡ್ ಟಿಲ್ 3 o'clock ವರೆಗೂ ಕುಣಿತಾನೆ ಇದ್ವಿ ಅಂದ್ಕೊಳ್ಳಿ, ನಾನ್ ಸ್ಟಾಪ್ ಆಗಿ. ಸೆವೆನ್ ಹೋಮ್ ಸ್ಟೇ ರೀಚ್ ಆಗಿ ಟಿಫನ್ ಮಾಡಿಕೊಂಡು ಟ್ರೆಕ್ಕಿಂಗ್ ಅಂತ ರೆಡಿ ಆದ್ವಿ. ಆ್ಯಂಡ್ ಅಲ್ಲಿಂದ ಜೀಪ್ ರೈಡ್ ಶುರು ಆಯಿತು ನೋಡಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ. ನೀನು ಅಣ್ಣ ಯಾವ ರೇಂಜಿಗೆ ಗಾಡಿ ಹೊಡಿತಾವ್ರೆ ಅಂದ್ರೆ ಇಲ್ಲಿ ಎಲ್ಲಾದು ಬಂದ್ಬಿಟ್ಟಿದೆ ಬಾಯಿಗೆ. ಟಿಪಿಕಲಿ ಗೈಸ್, ರೋಡ್ ಮಾತ್ರ ಸೈಕ್ ಅನ್ಕೊಳ್ಳಿ. ಏನು ಸಕಾಲಾಗೈತೆ ಅಂದರೆ ನೋಡ್ಬೋದು. ಮಸ್ತಾಗೈತೆ ಮಾತ್ರ. How is the experience, bro? Tell me. Your phone will spoil. Bro, please. So guys, gonna trip all over it, bolo. Tannane tane tane tannane tane tane. ಸೊ ಈಗ ಟ್ರಕ್ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಇಲ್ಲಿವರೆಗೂ ಜೀಪಲ್ಲಿ ಬಂದಿದ್ದಾಯಿತು. ಸೊ ಇನ್ಮೇಲಿಂದ ಕಾಲ್ನಡಿಗೆ. ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತ. ಮಳೆ ಮಾತ್ರ ಭಯಂಕರ ಇದೆ ಇವತ್ತಂತೂ. ಯಾವತ್ತು ನಾನು ಕೊಡ್ಸೋದು ಸೆಕೆಂಡ್ ಟೈಮ್ ಬರ್ತಾ ಇರೋದು, ಬಟ್ ಸ್ಟಿಲ್ ದಿಸ್ ಟೈಮ್ ಮಳೆ ತುಂಬ ಇದೆ ಅಂತಲೇ ಹೇಳ್ಬೋದು. ಹಾಂ. ಸೊ ಗೈಸ್, ಇಲ್ಲೇನಾಗ್ಬಿಟ್ಟಿದೆ ಕತೆ ಅಂದರೆ, ಈಗ ನಮ್ಮ ಗ್ಯಾಂಗ್ ಅವ್ರು ನಮ್ಮನ್ನ ಬಿಟ್ಬಿಟ್ಟು ಎಲ್ಲ ಮುಂದಕ್ಕೆ ಹೋಗ್ಬಿಟ್ಟವ್ರೆ. ನಾನು ಹೇಮಂತ್ ಪ್ಲೇಸ್ ಹೇಮಂತ್ ಸ್ಕ್ವೇರ್ ಮಾತ್ರ ಇದ್ದೀವಿ ಈಗ ಲಾಸ್ಟಲ್ಲಿ. ಸೊ ನೋಡೋಣ, ಫಸ್ಟ್ ಅವ್ರಿಗೆ ಅದೇನಾದ್ರು ಪನಿಷ್ಮೆಂಟ್ ಕೊಡ್ಬೇಕು ಇವಾಗ. ಸೊ ರೋಡ್ ಮಾತ್ರ ಏನು ಸಕ್ಕತ್ತಾಗಿದೆ, ನಾನು ತೋರಿಸ್ತೀನಿ ತಡಿ.
ತುಂಬ ಫಾಗ್ ಇದ್ದಿದ್ದರಿಂದ ನಮಗೆ ವ್ಯೂ ಏನು ಅಷ್ಟೊಂದು ಸಿಗಲಿಲ್ಲ. ಒಂದು ಕ್ರೇಜಿ ಡ್ಯಾನ್ಸ್ ಶೋ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ಬಾಯ್ಸ್ ಇಬ್ರು ಇಲ್ಲಿ ಫುಲ್ ಡ್ಯಾನ್ಸ್ ಮಾಡಲ್ಲ ಅವ್ರು ಅವಾಗಿಂದ. ಇಲ್ಲಿ ಗಾಯ್ಸ್, ಈ ಕಡೆ ಒಂದು ಸೊ ಕೊಡ್ಚಾದ್ರಿ ಟ್ರಕ್ಕಿಂಗ್ನೆಲ್ಲ ಮುಗಿಸಿ ನಾವು ಸೆಕೆಂಡ್ ಪ್ಲೇಸ್ಗೆ ಹೊರಟ್ವಿ. ಫುಲ್ಲು ಜಾಮ ಗೈಸ್. ಸೊ ಗೈಸ್, ನಾವಿವಾಗ ಇಡ್ಲು ಮನೆ ಫಾಲ್ಸಿಗೆ ಹೋಗ್ತಾ ಇದೀವಿ. ನೀವು ನೋಡ್ಬೋದು, ಭಯಂಕರ ಅಂದರೆ ಭಯಂಕರ ಮಳೆ. ಯಾವ ರೇಂಜಿಗೆ ಮಳೆ ಇದೆ ಅಂತಂದರೆ ಲಿಟ್ರಲಿ ನಾವು ಈಗ ಕಳೆದೋಗ್ಬಿಟ್ಟಿದ್ದೀವಿ ಇಲ್ಲಿ ನೇಚರ್ ಮಧ್ಯೆ. ನೀವು ನೋಡ್ಬೋದು ಏನು ಸಕಲಾಗಿದೆ ಅಂತ. ಕ್ರೇಜಿ ಮಳೆ ಅಂದ್ಕೊಳ್ಳಿ. ಸೊ ಗೈಸ್, ಇಲ್ಲಿಂದ ಭಯಂಕರ ಅಡ್ವೆಂಚರ್ ಅಂದ್ಕೊಳ್ಳಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಫುಲ್ಲು ರಿವರ್ ಕ್ರಾಸಿಂಗ್ ಎಲ್ಲ. ಹೆವಿ ಮಳೆ ಇದ್ದಿದ್ದರಿಂದ ಮೇಲ್ಗಡೆ ಅಂತೂ ಬಿಡಲಿಲ್ಲ ಗೈಸ್ ನಮ್ಮನ್ನ. ಆ್ಯಂಡ್ ನೆಕ್ಸ್ಟ್ ಟೈಮ್ ಆದರೂ ನಾವು ವೀಕ್ ಡೇಸಲ್ಲಿ ಬರಬೇಕು. ವೀಕೆಂಡಲ್ಲಿ ಬಂದು ತುಂಬ ಜನ, ಹೆವಿ ಕ್ರೌಡ್. ಸೊ ಗೈಸ್, ಈಗ ಟ್ರಕ್ಕಿಂಗ್ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಹೋಮ್ ಸ್ಟೇ. ಸೊ ನಮ್ಮ ಟ್ರಕ್ ಗೈಡ್ನ ಕೇಳೋಣ ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಅಂತ. ಹೇಳ್ರಿ. ನೀವೇ ಲಾಸ್ಟಲ್ಲಿ ಬಂದಿದ್ದು. ಮಾತೇ ಇಲ್ಲ. ವ್ಯೂ ಮಾತ್ರ ಸಕ್ಕತ್ತಾಗಿತ್ತು. ಬಟ್ ನಮ್ಗೆ ಆ ಫಾಗ್ ಇದ್ರಿಂದ ಅಷ್ಟೊಂದು ಗೊತ್ತಾಗಿಲ್ಲ. ಬಟ್ ಸ್ಟಿಲ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಬೋದು. ಮಳೆ ಸ್ವಲ್ಪ ಕಮ್ಮಿ ಇದ್ದಿದ್ರೆ ಇಟ್ ವಿಲ್ ಬಿ ಗ್ರೇಟ್. ಆ್ಯಂಡ್ ಜೀಪ್ ರೈಡ್ ಆ್ಯಸ್ ಯೂಶ್ವಲ್, ನಾನು ನಿಮಗೆಲ್ಲ ಗೊತ್ತಿರುತ್ತೆ ಕೊಡ್ಚಾದ್ರಲ್ಲಿ ಯಾವ ಥರ ಇರುತ್ತೆ ಅಂತ. ಗ್ರೇಟ್ ಆ್ಯಂಡ್ ಗ್ರೇಟ್. ಸೊ ಆ್ಯಸ್ ಯೂಶ್ವಲ್ ನಮ್ಮ ಚೈತ್ರ ಟೀಮು ಲೇಟಾಗಿ ಬರ್ತಾ ಇದೆ. ಸೊ ನಮ್ಮ ಗೈಡ್ ಅಂತೂ ಭಯಂಕರ ಸೈಲೆಂಟ್ ಅಂದರೆ ಸೈಲೆಂಟು. ನಮ್ಮ ಜೊತೆ ಪಾಪ ಅಲ್ಲಿಂದ ಜೊತೆಲಿದ್ರು, ಬಟ್ ಒಂದು ಮಾತು ಆಡಲಿಲ್ಲ. ಒಂದು ಮಾತು ನಮ್ಮನ್ನ ಬರಪ್ಪ ಬೇಗ ಅಂತಲೂ ಕರೀಲಿಲ್ಲ. ಹೇಳಿ ಬ್ರೋ, ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ಸೆಕೆಂಡ್ ಟೈಮ್ ಹೆಂಗಿದೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಆಸ್ ಎ ಗೈಡ್? ಸೆಕೆಂಡ್ ಟೈಮ್ ತುಂಬ ಚೆನ್ನಾಗಿದೆ. ಓಕೆ. ಆ್ಯಕ್ಚುಲಿ ಈ ಕೊಡಚಾದ್ರಿ ಬಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಕೂಡ ಬರ್ತಾ ಇರೋದು. ಓಕೆ. ಅಸೋಸಿಯೇಟ್ ಕೋಆರ್ಡಿನೇಟರ್ ಆಗಿ ಬರ್ತಾ ಇದ್ದೀನಿ ಇನ್ಕ್ರೆಡಿಬಲ್ ಕರ್ನಾಟಕ ಜೊತೆ. ಓಕೆ. ಮತ್ತೆ ಇನ್ನೇನು ಹೇಳೋದು ಬ್ರೋ? ಹೆಂಗಿತ್ತು ಈ ಮಳೆ ಬಗ್ಗೆ ಹೇಳಿ ನೀವು ಸ್ವಲ್ಪ. ಮಳೆ ಇದು ಕಾಮನ್. ಮಲೆನಾಡು ಬಂದ್ಬಿಟ್ರೆ ಮಲೆನಾಡು ಬಂದ್ಬಿಟ್ಟು ಮಳೆ ಹೆಂಗಿತ್ತು ಅಂತ ಕೇಳಿದ್ರೆ ಹಂಗೆ. ಬಟ್ ಏನು ನಮ್ಮ ಹುಡುಗರಿಗೆ ಏನು ಲೀಚ್ ಕಚ್ಚಿಲ್ಲ ಅಂತ ಅನ್ಸುತ್ತಪ್ಪ. ಕಚ್ಚರ ಎಕ್ಸ್ಪೀರಿಯನ್ಸ್ ಆಗಿದ್ರಪ್ಪ. ಎಲ್ಲಿ ಬ್ರೋ? ಎಲ್ಲಿ ಬ್ರೋ? ಫಸ್ಟ್ ಎಲ್ಲ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ನಾವೇನು ಮಾಡಿದ್ಮೇಲೆ ಹೆವಿ ಏನಿತ್ತು ನೆನ್ನೆ ಅಂತೂ. ಸೊ ಇವತ್ತು ಸೆಕೆಂಡ್ ಡೇ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀವಿ. ಸೊ ನೋಡೋಣ ಇವತ್ತು ಯಾವ್ಯಾವ ಥರ ಇರುತ್ತೆ ಅಂತ. ಬಟ್ ನೆನ್ನೆ ಅಂತ ಹೆವಿ ಮಳೆ. ಆ್ಯಂಡ್ ಯಾರಾದರೂ ಆಗಸ್ಟ್ ಫಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ರೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಪೀಕ್ ರೈನ್ ಸೀಸನ್ ಇದೆ. ಸೊ ನಮಗಂತೂ ಆಲ್ಮೋಸ್ಟ್ ಯಾವುದೂ ವ್ಯೂಸ್ ಇರಲಿಲ್ಲ. ಹೆವಿ ಫಾಗಿನೇ ಇತ್ತು. ಸೊ ನೆಕ್ಸ್ಟ್ ಇವತ್ತು ಯಾವ ಥರ ಇರುತ್ತೆ ಅಂತ. ನನಗೂ ಇದು ಯಾವುದೋ ಪೆಂಗ್ವಿನ್ ಟಾರ್ಪಲ್ ಹಾಕ್ಸ್ಬಿಟ್ಟವ್ರೆ ಪೈದಲ್ಲಿ. ನಮ್ಮ ಬಾಯ್ಸ್ ಎಲ್ಲ ಬಂದರು ಇವಾಗ. ಸೊ ಪೆಂಗ್ವಿನ್ ಹಾಕ್ಕೊಂಡು ಇವಾಗ ಟೆಂಪಲ್ಗೆ ಬಂದೀವಿ. ಸೊ ನೋಡೋಣ ಇಲ್ಲಿ ಯಾವ ಥರ ಇದೆ ಅಂತ. ಈ ವೀಕೆಂಡ್ಸಲ್ಲಿ ಬಂದರೆ ಇದೇ ಪ್ರಾಬ್ಲಮ್ಮು ಗೈಸ್. ಏನೂ ನೋಡೋಕ್ಕಾಗ್ತಿಲ್ಲ ಸರಿಯಾಗಿ. ಹೆವಿ ಜನ. ಒಂದು ಸಲ ಇಲ್ಲಿಗೆ ಜನ ಇಲ್ಲದೆ ಇದ್ದಾಗ ಬರಬೇಕು ಆ್ಯಕ್ಚುಲಿ. ಯಾವ ರೇಂಜಿಗೆ ಮಳೆ ಇರ್ತೈತೆ ಅಂದರೆ ಅವಳಿನ ಟಿಪಿಕಲಿ ಎಲ್ಲರೂ ಮುಚ್ಚೋಗ್ಬಿಟ್ಟಿದ್ದೀವಿ ಇಲ್ಲಿ.
ಆ ರೇಂಜಿಗೆ ಮಳೆ ಐತೆ ಅಂದ್ಕೊಳ್ಳಿ. ನಮ್ಮ ಟ್ರಕ್ ಲೀಡ್ ಅಂತೂ ನೋಡ್ರಿ ಇಲ್ಲಿ 2 ಟ್ರಕ್ಸ್ ಹಿಡ್ಕೊಂಬತ್ತವ್ರಿದೆ. ನಮ್ಮ ಬೈ ಹೌ ಇಸ್ ದ ಟ್ರಕ್ ಎಕ್ಸ್ಪೀರಿಯನ್ಸ್ ಬ್ರೋ? It was amazing. Amazing. Super scary. Okay. Scary for what? Scary for me. Because of rain? See. ನಮ್ ರೂಪ ನೋಡ್ರಿ ಫುಲ್ಲು ಚಿಕ್ಕ ಹುಡುಗನ ಥರ ಬರ್ತಾವನೆ, ಬೇಗ ಬೇಗ ಬರ್ಲಾರ್ದ ಅವಾಗಿಂದ. ಯಾರು ಇವನು? ಇವನೇ ಸುಂದ್ರ. ನೋಡಕ್ ಕೋತಿ ನನ್ನ ಮಗ ಇದ್ದಂಗ ಸುಂದರ ಅಂತೆ. ನಮ್ಮ ಅರ್ಜುನ್ ಬ್ರೋ ಅಂತೂ ಫುಲ್ಲು. ಅರ್ಜುನ್ ಬ್ರೋ ಹೆಂಗಿದಪ್ಪ ಎಕ್ಸ್ಪೀರಿಯನ್ಸ್ ನಿಮ್ಮದು? ಯಾವುದು? ಎಲ್ಲದು ಈ ಮಳೆಯಲ್ಲಿ ಹೋಗ್ತಾ ಇರೋದು ಎಲ್ಲ ಹಂಗೆ ಸಾಕಾಗಿದೆ ಬ್ರೋ. ಒಂದೇನಂದ್ರೆ ನನ್ನ ರೈನ್ ಕೋಟ್ ಎಲ್ಲ ಕಟ್ಟಾಯ್ತು. ಸೊ ಸ್ಯಾಡ್. ಓಕೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಲೆಜೆಂಡ್ರಿ ಬೈ ಬಗ್ಗೆ ಹೇಳ್ಬೇಕು. ನೆನ್ನೆ ಅಂತೂ ನಮ್ಮ ಲೆಜೆಂಡ್ರಿ ಬೈ 3ನೇ ಸರಿನಾ ಬ್ರೋ ನೀವು ಬಿದ್ದಿದ್ದು? ಥರ್ಡ್ ಟೈಮ್ ಕ್ರೇಜಿಯಾಗಿ ಬೀಳ್ತಾ ಇದ್ರು ಡಿಸೈನ್ ಆಗಿ. ಅದನ್ನು ಹೇಳಿ ಬ್ರೋ, ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ ಸ್ವಲ್ಪ. ಸರಿ ಬ್ರೋ, ಏನು ಮಾಡೋದು? ಹಂಗೆ ಈ ಮಾನ್ಸೂನಲ್ಲಿ ಬಂದರೆ ನಿಮ್ಗೆ ಹೆಂಗಿದೆ ಎಕ್ಸ್ಪೀರಿಯನ್ಸು ಈ ಮಾನ್ಸೂನ್ದು? ಚೆನ್ನಾಗಿದೆ. ಹೌದಾ? ಗ್ರೇಟ್. ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗ ಬರೋದು ನೀವು ಮತ್ತೆ ಈ ಕಡೆ ಎಲ್ಲ? ಈ ಕಡೆ ನೋಡೋಣ. ಮತ್ತೆ ಪೋಸ್ಟ್ ಮಾನ್ಸೂನ್ಗೆ ಬರೋಕ್ಕಾಗೋದು. ಇಲ್ಲಿ ಪ್ರೀ ಮಾನ್ಸೂನಿಗೆ ಬರ್ತೀವಿ ಅಂದರೆ ಫಿನಿಶ್ ಕತೆ. ಸೊ ಗೈಸ್ ಮೇಲ್ಗಡೆಯಿಂದ ಹೋಗ್ಬೇಕು. ನೋಡಿ ಇಲ್ಲಿ ಟಾಪ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ವಿಲ್ ಗೋ ದೇರ್. ನಮ್ಮ ಜೇಮ್ಸ್ ಬಾಂಡ್ಗಳನ್ನ ನೋಡ್ರಿ ಇಲ್ಲಿ. ಆ ಕಡೆ ದಿನೇಶು. ಅಬ್ಬಾ ನೀನು ಅವರಿಂದ ಕ್ಯಾಮ್ರಾಮ್ಯಾನ್ ಬೈ ರೂಪಾ ಜಗಳ ಆಡ್ತಾವ್ರೆ ಇಲ್ಲಿ ಕ್ಯಾಮ್ರಾಗೋಸ್ಕರ. ನೀವ್ ಹಿಂಗೆ ನಿಂತ್ಕೊಳ್ಳಿ, ಅವ್ರ ಹತ್ರ ನಿಂತ್ಕೊಳ್ಳಿ. 4 ಜನ ಅಲ್ಲ 3 ಜನ ಅಷ್ಟೇ ಅದು. ಏ 3, 2, 1 ಗೋ. ಏನ್ ಮಾಡ್ತಾ ಇದೀರಾ ಬ್ರೋ? ಬ್ಯಾಕ್ ಇದ್ದ ಕೋಟೆ ನೋಡಿ ಎಷ್ಟು ಚಂದ ಇದೆ ಅಂತ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಟ್ರಕ್ ಲೀಡ್ ಸ್ವಲ್ಪ ಜೋರಾಗಿ ಆಡ್ರಿ ಸಾಂಗು. ಒಳ್ಳೆ ಸಾಂಗ್ ಆಡೋ, ಒಳ್ಳೆ ಸಾಂಗ್ ಗೊತ್ತಿದ್ರು. ಸೊ ಗೈಸ್ ಇವಾಗ ನಾವು ಕವಲೆ ದುರ್ಗಾ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಭಯಂಕರ ಮಳೆ ಅಂತ ಹೇಳ್ತಾ ಇದ್ದೀನಿ ನಾನು ಅವಾಗ್ಲಿಂದನೂ. ಇವು ನೋಡ್ರಿ ಬೇಕಾರೆ ಹೆವಿ ಮಳೆ. ಈ ಜೈಂಟ್ ಮರ ಅಂತೂ ಎಷ್ಟು ಸಾಮ್ರಾಜ್ಯಗಳನ್ನ ನೋಡಿದೆಯೋ, ಎಷ್ಟು ಜನ ರಾಜ್ಯಗಳನ್ನ ನೋಡಿದೆಯೋ, ಕೊನೆಗೆ ನಮ್ಮ ಜನ್ರೇಷನ್ನು ನೋಡ್ತಾ ಇದೆ. ಸೊ ಇಲ್ಲೊಂದು ಅದ್ಭುತವಾದ ಕಲ್ಯಾಣಿ ಇದೆ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಎಷ್ಟು ಚೆಂದ ಇದೆ ನೋಡೋದಕ್ಕೆ, ಖುಷಿ ಆಗುತ್ತೆ ಇಂಥ ಪ್ಲೇಸ್ಗಳನ್ನ. ಎಷ್ಟು ಚೆನ್ನಾಗಿದೆ ಈ ಪ್ಲೇಸು. ಏನು ಸೂಪರಾಗಿ ಮಾಡಿದಾರಲ್ಲ. ಆ್ಯಕ್ಚುಲಿ ನಾವು ಈ ಥರ ಪ್ಲೇಸ್ಗಳನ್ನ ಆದಷ್ಟು ಉಳಿಸ್ಬೇಕು. ನೋಡ್ರಿ ಪಿಲ್ಲರ್ಗಳೆಲ್ಲ ಹೆಂಗೆ ಬಿದ್ದೋಗ್ಬಿಟ್ಟಿದೆ. ಇದೆಲ್ಲ ಸ್ವಲ್ಪ ನಾವು ಉಳಿಸಿದ್ರೆ ನೆಕ್ಸ್ಟ್ ಜನ್ರೇಷನ್ವ್ರಿಗೆ ಇದನ್ನ ನೋಡೋಕೆ ಸಿಗುತ್ತೆ. ನಾವು ಇವಾಗಲೇ ಎಲ್ಲ ಹಾಳು ಮಾಡ್ಕೊಂಡು ಬಂದ್ಬಿಟ್ವಿ ಅಂತಂದರೆ ನೆಕ್ಸ್ಟ್ ಜನ್ರೇಷನ್ವ್ರಿಗೆ ನಮ್ಮ ಹಿಸ್ಟ್ರಿ ಬಗ್ಗೆ ಹೇಳೋದಕ್ಕೆ ಏನೂ ಇರೋದಿಲ್ಲ. ಸೊ ಆದಷ್ಟು ಸೇವ್ ನೇಚರ್ ಆ್ಯಂಡ್ ಸೇವ್ ಅವರ್ ನೆಕ್ಸ್ಟ್ ಜನ್ರೇಷನ್ ಅಂತ ಹೇಳ್ತಾ ನಮಗೆಲ್ಲ ಗೊತ್ತಾಗೋಯ್ತು. ಬನ್ನಿ ಮುಂದೆ ಏನಿದೆ ನೋಡ್ಕೊಂಬರೋಣ. ಆ್ಯಕ್ಚುಲಿ ಇನ್ನೂ ಅಲ್ಲೆಲ್ಲ ಸ್ವಲ್ಪ ಹೋಗಿ ನೋಡಬೇಕು ಏನಿದೆ ಅಂತ. ಬಟ್ ಆ್ಯಸ್ ಆಫ್ ನಾವು ಈಗ ಇಲ್ಲಿಗೆ ಬಂದಿದ್ದೀವಿ. ಹೆವಿ ಮಳೆ ಇತ್ತು, ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು.
ಸೊ ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಸೊ ಗೈಸ್, ಈಗ ನಾವು ಕುಪ್ಪಳ್ಳಿಗೆ ಬಂದಿದ್ದೀವಿ ಕವಿ ಮನೇನ ನೋಡೋದಕ್ಕೆ. ಸೊ ನಮ್ಮ ಗ್ಯಾಂಗ್ ಅವರೆಲ್ಲ ಇನ್ನೂ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದಾರೆಲ್ಲ ಫ್ರೆಶ್ ಆಗಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿಕೊಂಡು. ಹೆವಿ ರಶ್ ಅಪ್ಪ ಇಲ್ಲಂತೂ. ಎಲ್ಲ ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋದ್ರು ಈ ವೀಕೆಂಡಲ್ಲಿ ಭಯಂಕರ ರಶ್. ಕವಿ ಮನೆಗೆ ಬಂದಮೇಲೆ ನಿಮ್ಗೆ ಇದನ್ನು ಹೇಳ್ಬೇಕು ಅನ್ನಿಸ್ತಾ ಇದೆ. ಅದೇನು ಅಂತಂದರೆ, ನನಸಾಗದ ಕನಸೊಂದು ನೆನಪಾಗಿ ಕಾಡುತ್ತಿದೆ, ನಕ್ಕು ಮರೆಯಲೆ ಹತ್ತು ನೆನೆಯಲೆ. ಸೊ ಕವಿಶೈಲ ಮುಗಿಸ್ಕೊಂಡು ಅಲ್ಲಿಂದ ಊಟ ಮಾಡಿ ನಾವು ಲಾಸ್ಟ್ ಸ್ಟೇಜ್ ಆಫ್ ದ ಟ್ರಿಪ್ಗೆ ಬಂದಿದ್ವಿ. ಡ್ಯಾನ್ಸಲ್ಲಿ ಆಡಿ ಮಲಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 o'clock ಆಗಿತ್ತು. ಅಲ್ಲಿ ಕಣ್ಮುಚ್ಚಿದ್ದು ಮತ್ತೆ ಬಂದು ನಾವು ಬೆಂಗಳೂರಲ್ಲೇ ಇದ್ದಿದ್ದು. ಸೊ ಆಲ್ಮೋಸ್ಟ್ ಒಂದು 4 o'clock ಹಂಗೆ ಬ್ಯಾಂಗ್ಳೂರು ರೀಚ್ ಆದ್ವಿ. ಸೊ ಟ್ರಿಪ್ ಮಾತ್ರ ತುಂಬ ಮೆಮೊರಬಲ್ ಆಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿಗೆ ನಮ್ಮ ಟ್ರಿಪ್ಪು ಮುಗೀತು. ಇದಾಗಿತ್ತು ನಮ್ಮ ಟ್ರಿಪ್. ಆ್ಯಂಡ್ ನಾವೆಷ್ಟು ಎಂಜಾಯ್ ಮಾಡಿದ್ವಿ ಅಂತಂದರೆ, ಫಸ್ಟ್ ಡೇ ಅಂತೂ ನಿಯರ್ಲಿ 3 o'clockವರೆಗೂ ಡ್ಯಾನ್ಸ್ ಮಾಡಿದ್ವಿ. ಆ್ಯಂಡ್ ನಮ್ಮ ಬಸ್ಸಲ್ಲಿದ್ದವ್ರು ಎಲ್ಲರೂ ಕೂಡ ಮುಂದೆ ಇದ್ದಂಥ ರಿಸರ್ಚ್ ಟೀಮು, ಹಿಂದೆ ಇದ್ದಿದ್ದು ಕೂರ್ಗ್ ಟೀಮು, ಆ್ಯಂಡ್ ಮಧ್ಯದಲ್ಲಿ ನಾವು ಬಾಷು ಮತ್ತು ನಮ್ಮ ಶ್ರೇಯಸ್ ಟೀಮು ಎಲ್ಲರೂ ಕೂಡ ಮಸ್ತ್ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು. ಆ್ಯಂಡ್ ಎಲ್ರಿಗೂ ಯಾರು ಈ ಟ್ರಿಪ್ಪಲ್ಲಿ ಇದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಆ್ಯಂಡ್ ಈ ಟ್ರಿಪ್ನ ಆರ್ಗನೈಸ್ ಮಾಡಿದಂಥ ಅನಿಲ್ ಅವರು, ರವಿ ಅಣ್ಣ ಮತ್ತು ಪ್ರೀತಮ್ ಅವರು ಎಲ್ಲ ಗೈಡ್ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ನೋಡಿನ ಮುಗಿಸ್ತಾ ಇದ್ದೀನಿ. ಇದೇ ಥರ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ವಿಡಿಯೋಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಿಗೋಣ ಇನ್ನೊಂದು ಫನ್ ಅಂಡ್ ಎಂಟರ್ಟೈನ್ಮೆಂಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಮಿಸ್ ಮೀ ಹೇಮಂತ್ ಫ್ರಮ್ ತಾಜಾ ಸಮಾಚಾರ. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು.